ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಇವತ್ತು ನಾನು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಏನು ಮಾಡಲಿ, ನಾನು ಅಂದ್ಕೊಂಡಿದ್ದಾದರೆ ಒಂದು, ಹಾಗೆ ಆಗಿದ್ದಾದರೆ ಒಂದು. ಬಿಕಾಸ್ ರಾತ್ರಿ ಎಲ್ಲ ನಮ್ಮ ಪುಟಾಣಿ ಮಲಗೇ ಇಲ್ಲ, ಇಡೀ ರಾತ್ರಿ ಮಲಗಿಲ್ಲ, ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಇವಾಗ ಆಲ್ರೆಡಿ 1.5 ತಿಂಗಳು ಕಂಪ್ಲೀಟ್ ಆಗಿ 1 ವಾರ ಆಗ್ಲಿಕ್ಕೆ ಬರ್ತಾ ಇದೆ. ಇದೇ ಫಸ್ಟ್ ಟೈಮ್ ಅವಳು ಹೋಲ್ ನೈಟ್ ನನಗೆ ಟಾರ್ಚರ್ ಕೊಟ್ಟಿದ್ದು. ಸೊ ಇಡೀ ರಾತ್ರಿ ಪೂರ್ತಿ ಅವಳು ಎದ್ದಿದ್ದು ನೋಡಿ ನನಗೆ ಆಶ್ಚರ್ಯ ಆಯಿತು, ಯಾಕೆ ಈ ಹುಡುಗಿ ಮಲಗ್ತಾ ಇಲ್ಲ ಅಂತೇಳಿ. ಆ್ಯಂಡ್ ಮತ್ತು ಆಟ ಆಡಿಸೋದು ಮತ್ತು ಮಲಗಿಸೋದು, ಸೊ ಟ್ರೈ ಮಾಡೋದು, ಇದೆಲ್ಲ ಮಾಡಿ ಫೈನಲಿ ಅವಳು ಮಲಗಿದ್ದು ಯಾವಾಗ ಗೊತ್ತಾ, 4:15. ಅದರಲ್ಲೂ ಹಾಲಲ್ಲಿ ಮಲ್ಕೊಂಡಿದ್ದೆ ನಾನು, ಗಾಳಿ ಬೇಕು ಅಂತೇಳಿ. ಸೊ ಅಲ್ಲಿಂದ ರೂಮ್ಗೆ ಬಂದು ಈ ಜೋಲಿಲಿ ಹಾಕಿ ಅವಳನ್ನ ತೂಗೋವಾಗಲೇ ಅವಳು ಮಲಗಿದ್ದು. ಸೊ ನಾನು ಕೂಡ ಮಲಗೋಕ್ಕೆ 4:15 ಬೇಕಾಯಿತು. ಹಾಗಾಗಿ ಕಂಪ್ಲೀಟ್ ಮೈಂಡ್ ಡಿಸ್ಟರ್ಬ್, ಸ್ವಲ್ಪ ನಿದ್ದೆ ಡಿಸ್ಟರ್ಬ್ ಆಗಿದ್ದಕ್ಕೆ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಸಂಜೆಗೆ ಸ್ವಲ್ಪ ಫ್ರೀ ಆಗಿತ್ತು ಮೈಂಡ್, ಹಾಗಾಗಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಾಪುಗೆ ಜಸ್ಟ್ ಸ್ನಾನ ಮಾಡಿಸಿ ಅವಳಿಗೆ ಹಾಲು ಕುಡಿಸಿ ಮಲಗಿಸಿದ್ದೀನಿ. ಆ್ಯಂಡ್ ಇವರಿಬ್ಬರು ಪುಟಾಣಿಗಳು ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಆ್ಯಕ್ಚುಲಾಗಿ ಇವಾಗಲೇ ಕೆಲಸ ಸ್ಟಾರ್ಟ್ ಆಗ್ತಿರೋದು ಗೊತ್ತಾ, ಬೆಳಗ್ಗೆಯಿಂದ ಮಾಡ್ಕೋಬೇಕು ಅಂದ್ಕೊತಿದ್ದೆ. ಸೊ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ಅವಳನ್ನ ನೋಡ್ಕೊಳ್ಳೋದು ಒಂದಾದರೆ ನನಗೂ ಕೂಡ ಸ್ವಲ್ಪ ನಿದ್ದೆದು ಮತ್ತು ಮೈಂಡ್ ಅಪ್ಸೆಟ್ ಆಗಿಬಿರುತ್ತೆ. ನಿದ್ದೆ ಸರಿ ಹೋಗಲಿಲ್ಲ ಅಂತಂದರೆ ಗೊತ್ತಲ್ವ, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಸೊ ಹಾಗಾಗಿ ನಾನು ಯಾವುದನ್ನು ಕೆಲಸ ಮಾಡ್ಕೊಂಡಿಲ್ಲ, ಇರೋದನ್ನೇ ತಿಂತಾ ಇಡೀ ದಿನ ಕಳೆದಿದ್ದೀನಿ. ಆಲ್ಮೋಸ್ಟ್ ಇವಾಗ 4 ಗಂಟೆ ಆಗಿದೆ, ಎಕ್ಸಾಕ್ಟಾಗಿ 4 ಗಂಟೆಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಅವಾಗವಾಗ ಟೈಮ್ ಸಿಕ್ಕಾಗ ಸ್ವಲ್ಪ ಪಾತ್ರೆ ತೊಳ್ಕೊತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ಕೇಳ್ತಾ ಇದ್ರಿ, ತಣ್ಣೀರು ಮುಟ್ಟಿದ್ರೆ ಆಲ್ರೆಡಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀರಾ ಅಂತೇಳಿ. ಸೊ ಹಂಗೆ ಹೇಳೋದಾದರೆ ನಾನು ಇಲ್ಲಿಗೆ ಬಂದು ಕೂಡ ಒಂದು 10 ಡೇಸ್ ಆ್ಯಕ್ಚುಲಿ ಕೆಲಸ ಮಾಡಿರಲಿಲ್ಲ ತಣ್ಣೀರೆಲ್ಲ ಮುಟ್ಟಿ. ಸೊ ಲಾಸ್ಟ್ ಒಂದು 5 ಡೇಸ್ ಬ್ಯಾಕ್ ಯಾವಾಗ ಜಯಂತ್ಗೆ ಜಾಸ್ತಿ ಅಂದರೆ ಕೈ ನೋವಾಯ್ತಲ್ವ, ಸೊ ತಲೆ ಹಿಂದ್ಗಡೆ ಅಂದರೆ ಬ್ಯಾಕ್ ನೆಕ್ ಪೇನ್ ತುಂಬ ಆಗಿ ಅದು ಕಂಪ್ಲೀಟ್ ರೈಟ್ ಸೈಡಲ್ಲಿ ಅವ್ರಿಗೆ ಪೇನ್ ತೊಗೊಂಡ್ಬಿಟ್ಟಿತ್ತು. ಸೊ ಏನು ಮಾಡ್ಕೊಡೋಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿಂದ. ಮತ್ತು ನಾನು ಇನ್ನೇನು ಅವ್ರಿಗೆ ಫೋರ್ಸ್ ಮಾಡಲಿ ಆ್ಯಂಡ್ ಆ ನೋವು ಇಟ್ಕೊಂಡು ಅವ್ರು ಮಾಡೋದು ಕೂಡ ನನಗೆ ನೋಡ್ಕೊಂಡಿರೋಕ್ಕಾಗಲ್ಲ. ಸೊ ಅವತ್ತಿಂದ ನಾನು ಬೇಡ ಇರಲಿ, ನಾನೇ ಸ್ವಲ್ಪ ಮಾಡ್ಕೊತೀನಿ, ಆ ಲೆವೆಲಿಗೆ ಏನು ಮಾಡಲ್ಲ, ಸೊ ನೀನು ಮಾಡೋದೇನು ಬೇಡ ಅಂತೇಳಿ ನಾನೇ ಮಾಡ್ಕೊತಾ ಇದ್ದೀನಿ. ತಣ್ಣೀರು ಕೂಡ ಮುಟ್ಟಿದೆ ಅಂತಂದರೆ ಕೆಲಸ ಎಲ್ಲ ಮಾಡ್ಕೊತಿದ್ದೀನಿ. ಪಾತ್ರೆ ಒಂದು ತೊಳ್ಕೊತೀನಿ, ಬಿಟ್ಟರೆ ಬಟ್ಟೆ ತೊಳೆಯೋಕ್ಕೆ ಅಂತೇಳಿ ಒಬ್ಬರು ಆಂಟಿ ಬರ್ತಾರೆ, ಸೊ ಅವರೆಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಆ್ಯಂಡ್ ನನಗೆ ನನ್ನ ಬಾಡಿಗೆ ಕಂಪ್ಲೀಟಾಗಿ ನಾನು 6 ವೀಕ್ಸ್ ಏನು ಟೈಮ್ ಇರುತ್ತೆ, ಸೊ ಅದನ್ನು ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಹಾಗೆ ಕೇರ್ ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಬಿಸಿ ಸ್ನಾನ ಅಂದರೆ ಬಿಸಿನೀರಿಂದ ಸ್ನಾನ ಮಾಡ್ತೀನಿ. ಆ್ಯಂಡ್ ಅಮ್ಮನ ಮನೆಗೆ ಹೋದೆ ಅಂತಂದರೆ ಸಾಕು, ಕಂಪ್ಲೀಟಾಗಿ ಬೆಂಕಿ ಕಾಯಿಸ್ಕೊತೀನಿ, ಅದರಲ್ಲೇನಿಲ್ಲ. ಸೊ ಆರೈಕೆ ಮಾಡ್ಕೊತಾನೆ ಸ್ವಲ್ಪ ಹೆಂಗೆ ಬರುತ್ತೋ ಲೈಫ್ ಹಂಗೆ ಅಡ್ಜಸ್ಟ್ ಆಗಬೇಕಲ್ವ, ಎಲ್ಲರದ್ದು ಒಂದೇ ಥರ ಇರಬೇಕು ಅಂತಂದರೆ ಆಗಲ್ಲ. ಸೊ ನಾನು ನನ್ನ ವಿಡಿಯೋಸ್ ಮೂಲಕ ನಿಮಗೆಲ್ಲ ಈ ರೀತಿ ಕೆಲಸ ಮಾಡ್ಬೋದು, ತಣ್ಣೀರು ಮುಟ್ಬೋದು ಅಂತ ಹೇಳ್ತಿಲ್ಲ ದಯವಿಟ್ಟು. ಸೊ ಆ ರೀತಿ ತಪ್ಪು ಯಾರು ಹೇಳ್ಕೊಬೇಡಿ. ನಿಮ್ಗೇನಾದರೂ ಆ ರೀತಿ ಸಿಚುವೇಶನ್ ಇದೆ, ನನಗೆ ಚೆನ್ನಾಗಿ ಆರೈಕೆ ಮಾಡ್ಕೋಬೋದು, ಮಾಡೋರು ಇದ್ದಾರೆ ಆ್ಯಂಡ್ ನೋಡ್ಕೊಳ್ಳೋರು ಇದ್ದಾರೆ ಅಂತಂದರೆ ಖಂಡಿತ 3 ರಿಂದ 5 ತಿಂಗಳು ತುಂಬ ರೆಸ್ಟ್ ಮಾಡಿ ಆ್ಯಂಡ್ ಚೆನ್ನಾಗಿ ಮಾಡ್ಕೊಂಡು ಹೋಗಿ. ನಾನು ಲಾಸ್ಟ್ ಟೈಮೆಲ್ಲ 2.5 ತಿಂಗಳು 3 ತಿಂಗಳು ಲಾಸ್ಟ್ ನಾನು ಆರೈಕೆ ಮಾಡ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದೀನಿ, ಬಿಕಾಸ್ ಸ್ವಲ್ಪ ನನ್ನ ಪರ್ಸ್ನಲ್ ಇಶ್ಯೂಸ್ ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ ಹಂಗಿತ್ತು. ನಾನು ಈ ಟೈಮಲ್ಲಿ ಮಲ್ಕೊಂಡ್ರೆ ನನ್ನ ಲೈಫ್ ಮಲ್ಕೊಳ್ಳೋ ಅಂಥ ಟೈಮ್ ಇದು. ಸೊ ಹಾಗಾಗಿ ನಾನು ವೇಕಪ್ ಆಗಬೇಕಾಗಿ ಬಂತು. ಸೊ ವೇಕಪ್ ಆಗಿದ್ದೀನಿ. ಆ್ಯಂಡ್ ಇನ್ನೊಂದು, ಶೀತ ಆಗಲ್ವಾ ಪಾಪುಗೆ ಅಂತ ಕೇಳ್ತಿರ್ತೀರಿ. ಸೊ ನನಗೆ ಅನಿಸಿದ ಮಟ್ಟಿಗೆ ಆ್ಯಂಡ್ ಇಲ್ಲಿವರೆಗೂ ಪಾಪುಗೂ ಕೂಡ ಶೀತ ಆಗಿಲ್ಲ, ನನಗೂ ಕೂಡ ಶೀತ ಆಗಿಲ್ಲ. ಸೊ ತುಂಬ ಕೂಲಾಗೇ ಇದ್ದೀವಿ. ನನಗೆ ಯಾಕೆ ಅಂತ ಡೌಟ್ ಬಂತು, ಹೌದಲ್ವ ಎಲ್ಲರೂ ಕೇಳ್ತಿದ್ದಾರೆ ಶೀತ ಆಗಲ್ವಾ ಅಂತೇಳಿ. ನನಗೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ, ನನಗೆ ಅಷ್ಟು ಬಾಡಿಲಿ ಹೀಟ್ ಇದೆ. ಸೊ ಅವಾಗ ನನಗೆ ಅಬ್ಸರ್ವ್ ಮಾಡಿಕೊಂಡೆ. ಆಮೇಲೆ ಲಾಸ್ಟ್ ಲಾಗಲ್ಲೆಲ್ಲ ಶೇರ್ ಮಾಡಿದ್ದೆ, ಕೈಯೆಲ್ಲ ನನಗೆ ನೀರು ಗುಳ್ಳೆ ಆಗಿಬಿಟ್ಟಿದೆ, ತುಂಬ ಪೇನ್ಫುಲ್ ಆಗಿದೆ ಅಂತೇಳಿ. ಅಟ್ಲೀಸ್ಟ್ ಇವಾಗಾದರೂ ನನ್ನ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಆಗಬಹುದೇನೋ ಅಂತ ಒಂದು ಕಾರಣಕ್ಕೂ ಕೂಡ ನಾನು ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಹೀಟ್ ಇದೆ ನನ್ನ ಬಾಡಿಲಿ, ಹಾಗಾಗಿ ನಮ್ಮಿಬ್ರಿಗೂ ಶೀತ ಆಗ್ತಾ ಇಲ್ಲ. ಆ್ಯಂಡ್ ಅವಳಿಗೆ ಏನಾದರೂ ಒಂದು ಸ್ವಲ್ಪ ಸಿಮ್ಟಮ್ಸ್ ಕಾಣಿಸ್ಕೊಂತು, ಮೂಗಲ್ಲಿ ಉಸ್ಬುಸ್ ಅಂತ ಸೌಂಡ್ ಬಂತಂದ್ರೂ ಕಂಪ್ಲೀಟ್ ರಾತ್ರಿ ಮಲ್ಗೋವಾಗ ನಾನು ಬೇಬಿ ರಬ್ ಇರುತ್ತಲ್ವ, ಅದನ್ನು ಕಂಪ್ಲೀಟಾಗಿ ಹಚ್ಚಿ ಅವಳಿಗೆ ಮಸಾಜ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸೊ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನನಗೆ ಏನಾದರೂ ಆ ರೀತಿ ಶೀತ ಆಗ್ತಾ ಇದೆ ಅಂತ ಅನಿಸ್ಬಿಟ್ರೆ ನಾನು ಕೂಡ ಅದೇ ಥರ ಪ್ರಿಕಾಷನ್ಸ್ ತೊಗೊತಾ ಇರ್ತೀನಿ. ಬಟ್ ಸ್ವಲ್ಪ ಆದಷ್ಟು ಬಿಸಿ ನೀರು ಕುಡಿತಾ ಇರ್ತೀನಿ ಈ ರಾತ್ರಿ ಟೈಮಲ್ಲಿ, ಬೆಳಗಿನ ಟೈಮಲ್ಲಿ. ಸೊ ಯಾವಾಗ ನನಗೆ ಜಾಸ್ತಿ ಶೀತ ಅನ್ನಿಸ್ತಾ ಇರುತ್ತೆ ಆವಾಗ ನಾನು ಬಿಸಿನೀರು ಕುಡಿತೀನಿ. ಆ್ಯಂಡ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ವ, ಇವಾಗ ನೆಕ್ಸ್ಟು ನಾನೇನು ಮಾಡ್ಕೊತಾ ಇದ್ದೀನಿ ಅಂದರೆ, ಅಡುಗೆಗೆ ಇವತ್ತು ಸೊಪ್ಪು ಸಾರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಸೊಪ್ಪು ಸಾರು ತಿಂದು ತುಂಬ ದಿನ ಆಯಿತು. ಆ್ಯಂಡ್ ಸೊಪ್ಪು ಸಾರು ಮಾಡಿದಾಗ ನನಗೆ ಬೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ, ಪದೇ ಸಾಂಬಾರು ಮಾಡೋದು ತಪ್ಪುತ್ತೆ. ಆ್ಯಂಡ್ ಇವತ್ತು ರಾತ್ರಿ ಮುದ್ದೆ ಮಾಡ್ಕೋಬೇಕು ಅಂತ ಅಂದರೆ, ಮುದ್ದೆ ಕಂಪಲ್ಸರಿ ರಾತ್ರಿ ತಿನ್ನಲೇಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ಅಂದರೆ ನನಗೆ ಹಸು ತಡ್ಕೊಳಕ್ಕೆ
ಮಾಡೋಕ್ಕಾಗಲ್ಲ, ಹಾಲು ಬೇರೆ ಕುಡಿಸ್ತೀನಲ್ವ, ಮ್ಯಾನೇಜ್ ಮಾಡೋಕ್ಕಾಗಲ್ಲ, ತುಂಬ ಸುಸ್ತು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮುದ್ದೆ ಕಂಪಲ್ಸರಿ ಅಂತ ಅಂದ್ಕೊಂಡಲ್ಲ, ಸೊಪ್ಪು ಸಾರು ಜೊತೆ ಮುದ್ದೆ ಸಕ್ಕತ್ತಾಗಿರುತ್ತೆ ಅಂತೇಳಿ ಜಯಂತಿಗೆ ಹೇಳಿ ಸೊಪ್ಪು ಕೂಡ ತರಿಸ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ಬೆಳಗ್ಗೆ ತರಿಸ್ಕೊಂಡಿದ್ದು, ಇವಾಗ ಮಧ್ಯಾಹ್ನ ಆದಮೇಲೆ ಸಂಜೆ ಓಪನ್ ಮಾಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸೊಪ್ಪೆಲ್ಲ ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ತುಂಬಿಟ್ಟು ಹಿಂಗೆ ಇಟ್ಬಿಡ್ತೀನಿ. ಅಂದರೆ ತರಕಾರಿ ಬೇಳೆ ಎಲ್ಲದು ಕಟ್ ಮಾಡಿ ಹಾಕೊಳ್ಳೋದ್ರೊಳಗಡೆ ಸೊಪ್ಪಲ್ಲಿ ಏನಾದರೂ ಗಲೀಜು ಮಣ್ಣು ಇತ್ತು ಅಂದರೆ ನೀರಲ್ಲಿ ಬಿಟ್ಕೊಂಡ್ಬಿಡುತ್ತೆ ಅಂತೇಳಿ ಹಂಗೆ ಇಟ್ಬಿಡ್ತೀನಿ. ಆ್ಯಂಡ್ ನೋಡಿ ಅಲ್ಲಿ ಚಿಟ್ಟಿ ಪಾಪು ಹತ್ರನೇ ಇದ್ದಾನೆ. ನಾನು ಸ್ವಲ್ಪ ಅಡುಗೆ ಮಾಡ್ತಿದ್ದೀನಿ, ಅಪ್ಪಿ ಅಲ್ಲೇ ಇರೋ ಅಂತ ಹೇಳಿದ್ದಕ್ಕೆ ಅಲ್ಲೇ ಕೂತ್ಕೊಂಡು ಆಟ ಆಡ್ತಿದ್ದಾನೆ, ಅವಳನ್ನೆಲ್ಲ ಹಾಡು ಹೇಳ್ಕೊತ. ಆ್ಯಂಡ್ ಸೊಪ್ಪೆಲ್ಲ ಕಟ್ ಮಾಡೋದ್ರೊಳಗಡೆ ಪಾಪು ಒಂದು ಸರಿ ಆಲ್ರೆಡಿ ಎದ್ದಿದ್ಲು, ಅವಳನ್ನ ಮೆಲ್ಲಗೆ ತೂಗಿ ಹಾಗೆ ಸಮಾಧಾನ ಮಾಡಿ ಹೋಗಿದ್ದೀನಿ ಅಷ್ಟೇ. ಮತ್ತೆ ಬಂದು ಹಾಲು ಕುಡಿಸಿದ್ರೆ ಆಯಿತು ಅಂತೇಳಿ. ಆ್ಯಂಡ್ ಇಲ್ಲಿ ಸೊ ಎಲ್ಲದು ಕೂಡ ರೆಡಿ ಮಿಕ್ಸ್ ಮಾಡಿ ಹಾಕಿರೋದು ಅಂತೇಳಿ. ಅದ್ರ ಜೊತೆಲಿ ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಅರಿಶಿನ ಪುಡಿ ಪ್ರತಿಯೊಂದು ಹಾಕಿ ಅದಾದಮೇಲೆ ಸೊಪ್ಪನ್ನು ಚೆನ್ನಾಗಿ ಸ್ವಲ್ಪ ಜಾಲಿಸಿ ಅದನ್ನು ತೆಗೆದು ಕುಕ್ಕರ್ಗೆ ಹಾಕಿ ನೀರು ಹಾಕಿಟ್ಬಿಟ್ರೆ ಕಂಪ್ಲೀಟ್. ನನ್ನ ಮೋಸ್ಟ್ ಫೇವ್ರೆಟ್ ಸೊಪ್ಪಿನ ಸಾರಿದು. ತುಂಬ ಇಷ್ಟಪಟ್ಟು ತಿಂತೀನಿ ನಾನು ಈ ಥರ ಮಾಡಿಕೊಂಡ್ರೆ. ಆ್ಯಂಡ್ ನಾರ್ಮಲ್ ಡೇಸ್ ಆಗಿದ್ದಾಗ ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಇವಾಗ ತುಂಬ ಖಾರ ಕಡಿಮೆ, ಅಂದರೆ ಒಂದೇ ಒಂದು ಚಮಚದಷ್ಟು ಅಷ್ಟೇ ಖಾರ ಪುಡಿ ಯೂಸ್ ಮಾಡ್ತಾ ಇರೋದು. ಇನ್ಮೇಲೆ ಒಂದೊಂದಾಗಿ ಜಾಸ್ತಿ ಮಾಡಬೇಕು. ಸೊ ಆ ರೀತಿಯಾಗಿ ಮೇಂಟೈನ್ ಮಾಡ್ತೀನಿ ಊಟದ್ದು ಏನೇ ಆಗಿರಲಿ. ಆ್ಯಂಡ್ ಇವಾಗ ಕುಕ್ಕರ್ಗೆ ಹಾಕಿಟ್ಟು ಹೊರಗಡೆ ಬಂದು ನೋಡಿದ್ರೆ ಇವರೇ ನನಗೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾ ಇರೋದು. ಇವಾಗ ಬಟ್ಟೆ ಸೆಳಿಲಿಕ್ಕೆ ಬಂದಿರೋದು ಆಂಟಿ. ಸೊ ನಾನು ಇವಾಗ ಅಡುಗೆ ಮಾಡ್ತಿದ್ದಾರ ಆ ಟೈಮಲ್ಲಿ ಇವ್ರು ಬಂದು ಎಲ್ಲ ಬಟ್ಟೆ ಸೆಳ್ಕೊಟ್ಟು ಮಿಟ್ಟುನ ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ ಎತ್ಕೊಂಡಿದ್ರು. ಸೊ ಅವಳು ಹೋಗಲ್ಲ ಅಂತಂದಿದ್ದಕ್ಕೆ ಇವಾಗ ಇಳಿಸಿ ಹೋಗ್ತಿದ್ದಾರೆ. ಆ್ಯಂಡ್ ಪಾಪು ಕರೆಕ್ಟಾಗಿ ಎದ್ದು ಆ ಕಡೆ ಈ ಕಡೆ ಆಟಾಡ್ತಿದ್ದಾಳೆ. ಆ್ಯಂಡ್ ನೋಡ್ತಿದ್ದಾಳೆ ಹಾಲು ಕೊಡ್ತಿಲ್ಲ ಅಂತೇಳಿ. ಸೊ ನೋಡಿ ಅಳ್ತಾನೂ ಇದ್ದಾಳೆ. ಆ್ಯಕ್ಚುಲಿ ಅವಳು ಸ್ವಲ್ಪ ಹೊತ್ತು ವೇಟ್ ಮಾಡ್ತಾಳೆ, ಆ ಕಡೆ ಈ ಕಡೆ ಒಂಥರ ಏನೋ ಕೊಡ್ತಾರೇನೋ ಅನ್ನೋ ಥರ ನೋಡ್ತಾಳೆ. ಇಲ್ಲ ಅಂತಂದರೆ ಜೋರಾಗಿ ಚೀರಿ ಆಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆ್ಯಂಡ್ ಇವಾಗ ಮತ್ತೆ ಫೀಡಿಂಗ್ ಮಾಡಿಸಿ ಸ್ವಲ್ಪ ತೊಡೆ ಮೇಲೆ ಹಾಕ್ಕೊಂಡಿದ್ದೆ, ಮಲ್ಕೊಂಡ್ಬಿಟ್ಲು. ಯಾಕಂದರೆ ಅವಳು ಇಡೀ ದಿನ ರಾತ್ರಿ ನನ್ನನ್ನು ಎಬ್ಸಿರೋದಕ್ಕೆ ಇವಾಗ ಚೆನ್ನಾಗಿ ಸಂಪಾಗಿ ನಿದ್ದೆ ಮಾಡ್ತಿದ್ದಾಳೆ. ಸೊ ನಾನೀಗ ಮತ್ತೆ ಒಳಗಡೆ ಬಂದು ಮತ್ತೇನಾದರೂ ಕೆಲಸ ಇದೆನಾ ಅಂತ ಹೇಳಿ ನೋಡ್ಕೊತಾ ಇದ್ದೀನಿ. ಆ್ಯಂಡ್ ಸಾಂಬಾರಿಗೆ ಎಲ್ಲ ನೀಟಾಗಿ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಮಿಟ್ಟು ಬಂದು ಅದು ವಿಜುವಲ್ ಹೊಡೆದಾಗ ಅಮ್ಮ ವಿಜುವಲ್ ಬಂದಿದೆ ನೋಡು ಅಂತೇಳಿ ನನಗೆ ರಿಮೈಂಡ್ ಮಾಡ್ತಾ ಇರ್ತಾಳೆ. ಸೊ ಅಷ್ಟರೊಳಗಡೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಫೇಸ್ಗೆ ಸ್ಕ್ರಬ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಅದನ್ನು ಡ್ರೈ ಆಗ್ಲಿಕ್ಕೆ ಬಿಡಲ್ಲ, ಜಸ್ಟ್ ಸ್ಕ್ರಬ್ ಮಾಡ್ಕೊತೀನಿ, ಅಷ್ಟು ಟೈಮ್ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಒಂದು 3 ಡೇಸ್ಗೊಮ್ಮೆ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ನಲ್ವಾ, ಹಾಗಾಗಿ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಎಂಥ ಒಂದು ಸ್ಮೆಲ್ ಬರುತ್ತೆ ಅಂದರೆ ಕಂಪ್ಲೀಟಾಗಿ ಕಿತ್ತಳೆ ಹಣ್ಣಿನ ಸ್ಮೆಲ್ ಬರ್ತಾ ಇರುತ್ತೆ. ಆ ಸಿಟ್ರಸ್ ಫ್ಲೇವರ್ ಅನ್ನೋದು ರಿಚ್ ಆಗಿರುತ್ತೆ. ಸೊ ನಮಗೆ ಹೆಲ್ತಿಯಾಗಿ ಫೇಸ್ ಸ್ಕ್ರಬ್ ಹೋಮ್ ಮೇಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಾನು ಲಾಸ್ಟ್ ಇದರಲ್ಲೇ ಹೇಳಿದ್ದೆ ಲಾಗಲ್ಲಿ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಮೊಸರಿದೆ ನನ್ನ ಪುಣ್ಯಕ್ಕೆ. ಆ್ಯಂಡ್ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ನನಗೆ ನನ್ನ ಫೇಸ್ಗೆ ಅಪ್ಲೈ ಮಾಡಿದಾಗ ಬೆಸ್ಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಮೊಸರು ಯೂಸ್ ಮಾಡಿದಾಗ. ಇವತ್ತೇನೋ ಮೊಸರಿದೆ, ಹಾಗಾಗಿ ಆ ಪೌಡರ್ 1 ಸ್ಪೂನ್ ಅಷ್ಟೇ, ಅಂದರೆ 1 ಟೈಮ್ಗೆ ಯೂಸ್ ಆಗೋಷ್ಟು ಮಾತ್ರ ಹಾಕ್ಕೊತೀನಿ. ಆ್ಯಂಡ್ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫೇಸ್ನ ವೆಟ್ ಮಾಡ್ಕೊಂಡು ಸ್ಕ್ರಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲೇ ಲೈಟಾಗಿ ನೀರನ್ನು ಚಿಮ್ಮಿಸ್ಕೊಂಡು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಂದು ಫಸ್ಟ್ ಬಾಣಂತನ ಮುಗಿದ ಮೇಲೆ ಆಗಿರೋವಂಥ ಫೇಸ್ನ ನಿಮ್ಗೆ ಏನಾದರೂ ಫೋಟೋ ಡಿಸ್ಪ್ಲೇ ಮಾಡಿದ್ರೆ ಸೀರಿಯಸ್ಲಿ ನೀವಾ ಇದು ಅಂತ ಕೇಳ್ತೀರಿ, ಅಷ್ಟು ಹಾಳಾಗಿದ್ದಂಥ ಫೇಸ್ ನಂದು. ಸೊ ಈ ಥರದ್ದೆಲ್ಲ ಹೋಮ್ ರೆಮಿಡೀಸ್ ನನಗೆ ತುಂಬ ಹೆಲ್ಪ್ ಆಗಿತ್ತು ಅವಾಗ. ಆ್ಯಂಡ್ ಇವಾಗ ಕೂಡ ನಾನು ಅದನ್ನೇ ಕಮ್ಬ್ಯಾಕ್ ಅಂದರೆ ರೀಬ್ಯಾಕ್ ಮಾಡಿ ಯೂಸ್ ಮಾಡ್ಕೊಳ್ಳೋದಾಗಿರಲಿ, ಆ್ಯಂಡ್ ಮತ್ತು ಕಲೆಗಳೆಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡ್ಕೊಳ್ಳೋದಾಗಲಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕೂಡ ತುಂಬ ಬಿಲೀವ್ ಮಾಡ್ತೀನಿ ನಾನು, ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ, ಅದು ಕೂಡ ಸ್ಕಿನ್ ಕೇರ್. ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರೋದಂದರೆ ಈ ಒಂದು ಪೌಡರಿಂದ ಸ್ಕ್ರಬ್ ಆಗಿರ್ಬೋದು ಮತ್ತು ಫೇಸ್ ಪ್ಯಾಕ್ ಆಗಿರ್ಬೋದು. ಆ್ಯಂಡ್ ಇವತ್ತು ಫೇಸ್ ಮಾಸ್ಕ್ ಆಗಿ ನಾನು ಆ್ಯಕ್ಚುಲಿ ಬಿಡ್ತಾ ಇಲ್ಲ, ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಒಂದು 5 ರಿಂದ 6 ನಿಮಿಷ ಮಸಾಜ್ ಮಾಡಿಕೊಂಡ್ರು ಸಾಕು. ಸೊ ನಾಳೆ ಮೇ ಬಿ ಫೇಸ್ ಮಾಸ್ಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ತುಂಬ ಕಲೆ ಆಗಿದೆ, ಫೇಸ್ ಎಲ್ಲ ಹಾಳಾಗಿಬಿಟ್ಟಿದೆ ಅಂದರೆ ಆವಾಗ ನಾನೇನು ಮಾಡ್ತಿದ್ದೆ ಅಂದರೆ ಆಲೂಗಡ್ಡೆ ಇರುತ್ತಲ್ಲ, ಆ ಒಂದು ಪೀಸಿಂದ ಮಸಾಜ್ ಮಾಡಿಕೊಂಡು ಎವ್ರಿ ನೈಟ್ ವಿಟಮಿನ್ ಇ ನಮಗೆ ಕ್ಯಾಪ್ಸೂಲ್ ಸಿಗುತ್ತೆ. ಸೊ ಅದನ್ನು ಅಪ್ಲೈ ಮಾಡಿ ಮಲ್ಕೊಂಡ್ಬಿಟ್ರೆ ಸಖತ್ ಅಂದರೆ ಸಖತ್ ರಿಸಲ್ಟ್ ಅದು. ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಯಾರಿಗಾಗಿರುತ್ತೆ ಐಸ್ ಸುತ್ತ, ಅವರು ಕೂಡ ಅದನ್ನು ಯೂಸ್ ಮಾಡ್ಬೋದು. ಆದಷ್ಟು ಬೇಗ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಒಂದು ಬೇಜಾರು ಏನಂದರೆ ನನಗೆ ಇತ್ತೀಚೆಗೆ ಸ್ವಲ್ಪ ಲೈಟಾಗಿ ಡಾರ್ಕ್ ಸರ್ಕಲ್ಸ್ ಕಾಣಿಸ್ತಾ ಇದೆ. ಇಷ್ಟು ವರ್ಷ ನನ್ನ ಫೇಸಲ್ಲಿ ಇಲ್ಲದೆ ಇರೋವಂಥದ್ದು ಅಂದರೆ ಅದೊಂದು ತುಂಬ ಖುಷಿ ಇತ್ತು ಅದ್ರ ಬಗ್ಗೆ, ಅಬ್ಬಾ ನನಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ ಅಂತೇಳಿ. ಸೊ ಇತ್ತೀಚೆಗೆ ಅಂದರೆ ಇವಾಗ ಮೇ ಬಿ ಬಾಣಂತನದಲ್ಲಿ ನಿದ್ದೆ ಸರಿ ಹೋಗಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸ್ಟ್ರೆಸ್ ಆಗಿರುತ್ತೆ. ಆ್ಯಂಡ್ ಗೊತ್ತಲ್ವಾ ಹೆಂಗಿರುತ್ತೆ ಈ ಟೈಮ್ ಅಂತೇಳಿ. ಸೊ ಅದರ್ವೈಸ್ ಈ ಸಿಚುವೇಶನ್ಸಿಂದ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಹೋಗೋ
ಹೋಗಬಹುದು. ನೆಕ್ಸ್ಟ್ ನನ್ನ ಲೈಫ್ ಸ್ಟೈಲ್ ಮತ್ತು ರೋಟೀನ್ಸ್ ಎಲ್ಲ ಚೇಂಜ್ ಆಗ್ತಾ ಮತ್ತು ಒಂದು ಪ್ರಾಡಕ್ಟಿವ್ ರೋಟೀನ್ ಯಾವಾಗುತ್ತೆ ಆವಾಗ ಆಗ್ಬೋದು. ಮುಂಚೆ ಇತ್ತಲ್ವ, ಸೊ ಬೆಳಗ್ಗೆ ಅರ್ಲಿ ವೇಕಪ್ ಆ್ಯಂಡ್ ಮೆಡಿಟೇಷನ್ ಮತ್ತು ಎಕ್ಸಸೈಸ್ ಮಾಡ್ತಿದ್ದೆ. ಆ್ಯಂಡ್ ಆ ಥರ ಆಯಿತು ಅಂತಂದರೆ ಇದೆಲ್ಲ ಮ್ಯಾಟ್ರ್ ಅಲ್ಲ. ಸೊ ಹೆಲ್ತಿ ಲೈಫ್ ಸ್ಟೈಲ್ ಇತ್ತು ಅಂತಂದರೆ ಆ್ಯಕ್ಚುಲಿ ಹೆಲ್ತಿ ಆಗಿ ನಾವಿರ್ತೀವಿ. ಹಾಗೆ ಹೋಗಿ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಿದ್ದೀರಲ್ಲ ಗ್ಲೋ ಹೆಂಗೆ ಬಂದಿದೆ ಅಂತೇಳಿ, ಸೂಪರ್ ಗ್ಲೋಯಿಂಗ್. ಇನ್ಸ್ಟಂಟ್ ಗ್ಲೋ ಬೇಕೇ ಬೇಕು. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಈ ಥರ ಒಂದು ಪೌಡರ್ನ ನೀವು ಮನೇಲಿ ರೆಡಿ ಮಾಡ್ಕೊಳ್ಳಿ. ಸೂಪರ್ ರಿಸಲ್ಟ್ ಅಂದರೆ ಸೂಪರ್ ರಿಸಲ್ಟ್ ಆಗಿರುತ್ತೆ. ಆ್ಯಂಡ್ ತುಂಬ ಸ್ಪಾಟ್ಸ್ ಇದೆ, ಹೋಗ್ತಾನೇ ಇಲ್ಲ ಅಂತನೋರು ಕೂಡ ಇದು ಬೆಸ್ಟ್ ರೆಮಿಡಿ. ಆ್ಯಂಡ್ ಸ್ಕ್ರಬ್ ಮಾಡಿದ್ಮೇಲೆ ಆ ಫೀಲಿಂಗೇ ಬೇರೆ ಥರ ಇರುತ್ತೆ, ಎಷ್ಟು ಸ್ಮೂತ್ ಅನಿಸುತ್ತೆ, ಕಂಪ್ಲೀಟಾಗಿ ಕ್ಲೆನ್ಸ್ ಆಗಿರುತ್ತಲ್ವ, ಹಾಗಾಗಿ. ಆ್ಯಂಡ್ ಇವಾಗ ಮನೆ ಪೂರ್ತಿ ನೀಟಾಗಿಟ್ಟು ಇವಾಗ ಕಸ ಹೊಡೆದಿದ್ದೀನಿ. ಹಾಗೆ ನೀಟ್ ಇಡೋದಕ್ಕೆ ಸ್ವಲ್ಪ ನಮ್ಮ ಚಿಟ್ಟಿ ಕೂಡ ಹೆಲ್ಪ್ ಮಾಡಿದ್ದಾನೆ. ಆ್ಯಂಡ್ ಅದಾಗಿದ ತಕ್ಷಣ ಅಪ್ಪಿ ನಾನು ಕಸ ಹೊಡೆದು ಸ್ವಲ್ಪ ಹೊರಗಡೆ ಎಲ್ಲ ಕಸ ಹೊಡಿಬೇಕು, ದೀಪ ಹಚ್ಚಬೇಕು ಅಂತಂದಕ್ಕೆ ಇಬ್ಬರು ಹೋಗಿ ತಂಗಿ ಹತ್ರ ಹಾಡು ಹೇಳ್ಕೊತ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಮಿಂಚು ಏನು ಗೊತ್ತಾ, ಮಿಂಚುಗೆ ಯಾರಾದರೂ ಅವ್ರ ಜೊತೆಲಿದ್ದು ಹಾಡು ಹೇಳಿದ್ರೆ ಸುಮ್ಮನೆ ಮಲಗ್ತಾಳೆ. ಇದು ಯಾರು ಮಾಡಿದ್ದು ಅಭ್ಯಾಸ ಅಂದರೆ ಅವ್ರ ಅಪ್ಪ ಮಾಡಿದ ಅಭ್ಯಾಸ. ಸೊ ಜಯಂತ್ಗೆ ಸ್ವಲ್ಪ ಹೊತ್ತು ನೋಡ್ಕೊ ಅಂತ ಬಿಟ್ಟು ಹೋಗ್ತಾ ಇದ್ದರೆ ಅವರು ಮೊಬೈಲಲ್ಲಿ ಹಾಡು ಹಾಕಿ ಅವಳಿಗೆ ಒಂಥರ ಏನೋ ಅದು ಹಾಡು ಕೇಳಿಸಿ ಒಂದೆರಡು ದಿನ ಅಭ್ಯಾಸ ಮಾಡಿಸ್ಬಿಟ್ರು. ಇವಾಗ ನಾನೇ ಹಾಡು ಹೇಳಬೇಕು ಆ್ಯಂಡ್ ಹಾಡು ಹಾಕಬೇಕು, ಅಥವಾ ಅವ್ರ ಅಣ್ಣನಾದರೂ ಹಾಡು ಹೇಳಬೇಕು. ಸೊ ಆ ರೀತಿ ಆಗಿದೆ ನಮ್ಮದು ಕತೆ. ಸೊ ಇವಾಗ ದೀಪ ಕೂಡ ಹಚ್ಚಿ ಆಯಿತು, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ದೀಪ ಹಚ್ಚಿದಾಯಿತು ಅಂದರೆ ಇನ್ನೇನು ಸಾರು ಒಗ್ಗರಣೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಈ ರೀತಿ ನಾನು ಸೊಪ್ಪು ಮಾಡಿದಾಗ ಬೇಳೆ ಈ ಥರ ಕುದ್ದಾಗ ಅದನ್ನು ಬೇಳೆ, ಟೊಮೊಟೊ ಮತ್ತು ಸೊಪ್ಪು ಇದು ಮೂರನ್ನ ಹಾಕಿ ಚೆನ್ನಾಗಿ ಅನ್ನದ ಜೊತೆ ಮಿಕ್ಸ್ ಮಾಡಿ ಮಿಟ್ಟುಗೆ ತಿನ್ನಿಸೋದಾಗಿರಲಿ, ಚಿಟ್ಟಿಗೆ ತಿನ್ನಿಸೋದಾಗಿರಲಿ ಮಾಡ್ತಾ ಇರ್ತೀನಿ. ಚಿಟ್ಟಿಗೆ ಆಲ್ಮೋಸ್ಟ್ ಇವಾಗ ಅನ್ನ ಸಾರು ಅಭ್ಯಾಸ ಆಗಿಬಿಟ್ಟಿದಲ್ವಾ, ಸೊ ಮಿಟ್ಟುಗೂ ಕೂಡ ಅಭ್ಯಾಸ ಆಗಬೇಕು ಅಂತೇಳಿ ಈ ಥರ ಮಾಡ್ತಾ ಇರೋದು. ಚಿಟ್ಟಿ ಸಣ್ಣವನಿದ್ದಾಗ ಆ್ಯಕ್ಚುಲಿ ಹಿಂಗೆ ಮಾಡ್ತಾ ಇದ್ದೆ. ಅವಳಿಗೆ ಕಲಸಿಟ್ಕೊಂಡ್ಬಿಟ್ರೆ ಬೆಟರ್, ಬೇಗ ಊಟ ಮಾಡಲ್ಲ, ಅವಾಗ ಒಂದೊಂದು ಊಟ ಮಾಡ್ತಿರ್ತಾಳೆ. ಆ್ಯಂಡ್ ಇಲ್ಲಿ ಪಾಪು ಕೂಡ ಎದ್ದಾಯಿತು. ಸೊ ಅವಳಿಗೊಂದ್ಸರಿ ಫೀಡಿಂಗ್ ಮಾಡಿಸಿ ಇವಾಗ ಮತ್ತೆ ಹಾಗೆ ಮಲ್ಕೊತಾ ಇದ್ದಾಳೆ. ಅವಳಿಗೆ ನಿದ್ದೆ ಅಂದರೆ ನಿದ್ದೆ ಇದೆ, ಯಾಕಂದರೆ ನನ್ನ ನಿದ್ದೆ ಕೆಡಿಸಿದಾಳಲ್ಲ. ಸೊ ಫ್ರೆಂಡ್ಸ್, ಈಗ ನಾನು ಏನು ಹಾಕೊಂಡಿದ್ದೀನಲ್ಲ, ಇದು ಇಯರಿಂಗ್ಸ್, ಡೈಲಿ ಯೂಸ್ ಇಯರಿಂಗ್ಸ್. ತುಂಬ ಇಷ್ಟ ಆಯ್ತು ನನಗೆ. ನಾನು ಮೀಸೋಯಿಂದ ತರಿಸ್ಕೊಂಡಿದ್ದು. ಸೊ ಇದೊಂದೇ ಸೆಟ್ ಅಲ್ಲ, ಆ್ಯಕ್ಚುಲಿ ಸೆಟ್ ಆಫ್ 12 ತೊಗೊಂಡಿದ್ದು. ಸೊ ಇದರಲ್ಲಿರುವಂಥ ಒಂದು ಸೆಟ್ನ ಇವಾಗ ಆಲ್ರೆಡಿ ಹಾಕೊಂಡಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಾನು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನನಗೇನೋ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ನಾನು ಆ್ಯಕ್ಚುಲಿ ಇದನ್ನು ಬೈ ಮಾಡಿರೋದು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಥರದವರ ಯಾರಾದರೂ ಇದ್ದರೆ, ಡೈಲಿ ಯೂಸ್ಗೆ ಈ ಥರದ್ದು ಇಷ್ಟಪಡ್ತಾ ಇದ್ದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಅದರಲ್ಲಿ ಇನ್ನೂ 5 ಸೆಟ್ಸ್ ಇದೆ. ಇದು ನೋಡಿ, ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಸೈನ್. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಮಾಡ್ಕೊತಿರ್ಲಿಲ್ಲ. ಸೊ ಯಾರಿಗಾದ್ರೂ ಬೇಕಿತ್ತು ಅಂತಂದರೆ ಖಂಡಿತ ಲಿಂಕ್ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ, ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಆ್ಯಂಡ್ ತುಂಬ ಕಡಿಮೆ, ಎಷ್ಟು ಗೊತ್ತಾ, ನಾನು ಇದನ್ನು ಪರ್ಚೇಸ್ ಮಾಡಿದ್ದು 145ಗೆ. ಸೆಟ್ ಆಫ್ 12 ಅಲ್ವಾ, 6 ಮತ್ತು 6 ಸೆಟ್ ಆಫ್ 12 ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿರೋದು. ನನಗಿನ್ನೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ಥರ ಡೈಲಿ ಯೂಸ್ಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಅಕ್ಕ ನೋಡಿದ್ರೆ ಕೇಳ್ಬಿಡ್ತಾಳೆ, ಅಷ್ಟು ಚೆನ್ನಾಗಿದೆ. ಯಾಕಂದರೆ ನಾವಿಬ್ಬರು ಇಷ್ಟಪಡೋದು ಈ ಥರದ್ದೇ, ಸಣ್ಣದಾಗಿರಬೇಕು, ಸ್ವಲ್ಪ ಜುಮ್ಕೆ ಟೈಪ್ ಇರಬೇಕು ಅಂತೇಳಿ. ವಾವ್ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ಈ ಪ್ಲೇಟಲ್ಲಿರೋವಂಥ ಡಿಸೈನ್ಸ್ ತುಂಬ ಇಷ್ಟ ಆಯಿತು ನನಗೆ. ಮೇ ಬಿ ಇವಾಗಿನ ಕಾಲದಲ್ಲಿ ಸ್ವಲ್ಪ ಕಾಲೇಜ್ಗೆಲ್ಲ ಈ ಥರ ಜಾಸ್ತಿ ವಿಯರ್ ಮಾಡಿ ಹೋಗ್ತಿರ್ತಾರೆ. ಆ್ಯಂಡ್ ನನಗೆ ಇಷ್ಟ ಆಯ್ತಪ್ಪ ಈ ಡಿಸೈನ್ ಮಾತ್ರ. ವಾವ್, ದಿನ ಹಾಕ್ಬೋದಲ್ಲ ಅಂಥೇಳಿ. ಆ್ಯಂಡ್ ಡ್ರೆಸ್ಸಸ್ ಮೇಲೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟ ಆಯಿತು. ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಕೂಡ ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡಿ. ಕಡಿಮೆ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋದು ಮೇ ಬಿ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಮೀಸೋದಲ್ಲಿ ನಮಗೆ ಈ ಥರದೆಲ್ಲ ಸಿಗ್ತಾ ಇರುತ್ತೆ. ಹಾಗೆ ಡಿಫ್ರೆಂಟಾಗಿ ಏನಾದರೂ ಸಿಕ್ತು ಅಂತಂದರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇನ್ನೊಮ್ಮೆ ನಾನು ಶೇರ್ ಮಾಡ್ತಾ ಇದ್ದೀನಿ ಡಿಸೈನ್ ಹೆಂಗಿದೆ ಅಂತೇಳಿ. ಈ ಥರ ಕ್ಯೂಟಾಗಿ ಇಷ್ಟಪಡೋರು ತುಂಬ ಜನ ಇರ್ತಾರೆ, ನನ್ನ ಥರದವ್ರು ಅಲ್ವಾ. ನನಗೆ ಚಿಕ್ಕದಾಗಿದ್ದು ಒಂಥರ ಈ ಥರ ಜುಮ್ಕೆ ಟೈಪ್ ಇತ್ತು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ತುಂಬ ಹುಡುಕ್ತಾ ಇದ್ದೆ, ಈ ಥರದ್ದು ಸಿಕ್ತು ಅಂತೇಳಿ ಪರ್ಚೇಸ್ ಮಾಡೇ ಬಿಟ್ಟೆ. ಇನ್ನೇನು ಮತ್ತೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತೇಳಿ. ಆಮೇಲೆ ತುಂಬ ಜನಕ್ಕೆ ಇದು ರಿವ್ಯೂಸ್ ನೋಡಿದಾಗ ಸೇಮ್ ಈ ಥರನೂ ಬಂದಿದ್ದಂಗೆ ಇತ್ತು. ನಾನು ತುಂಬ ಪ್ರೇ ಮಾಡಿದ್ದೀನಿ, ಹಬ್ಬ ಡಿಫ್ರೆಂಟಾಗಿ ಬರಲಪ್ಪ ನನಗಾದರೂ ಅಂತೇಳಿ. ಆ್ಯಂಡ್ ಪಾಪು ಒಂದು 10 ಮಿನಿಟ್ಸ್ಗೊಮ್ಮೆ ಅವಾಗವಾಗ ಎದ್ದೇಳೋದು ಮಾಡ್ತಾ ಇದ್ದು. ಆ್ಯಂಡ್ ಅವಳೊಂದ್ಸರಿ ಎದ್ದೇಳ್ತಾಳೆ, ಹೇಗೆ ಅಂತಂದರೆ ಯೂರಿನ್ ಮಾಡ್ಕೊಂಡಿದ್ದಾಗ ಅವಳಿಗೆ ಕಂಪ್ಲೀಟಾಗಿ ಹಾಲು ಕುಡಿಸಿ, ಕೆಲವೊಮ್ಮೆ ಅವಳಿಗೆ ಪೂರ್ತಿ ಎಚ್ಚರ ಆಗಿದೆ ಅಂದರೆ ಆಟ ಆಡಿಸ್ಲೇಬೇಕು. ಸೊ ಆಟ ಆಡಿಸಿ, ಅವಳಿಗೆ ಮಾತಾಡಿಸಿ, ಮತ್ತೆ 1-2 ಸರಿ ಹಾಲು ಕುಡಿಸಿದ ಮೇಲೆ ಮಲಗ್ತಾಳೆ. ಆ್ಯಂಡ್ ಪರವಾಗಿಲ್ಲ, ಇವತ್ತು ಇಡೀ ದಿನ ಏನು ಎಚ್ಚರ ಇದ್ದಲ್ಲ, ಇವಾಗ ಮಲಗ್ತಾ ಇದ್ದಾಳೆ. ಸೊ ಅಷ್ಟೇನು ನನಗೆ ಕಾಡಿಸ್ಲಿಲ್ಲ ಸಂಜೆ ಹೊತ್ತಲ್ಲಿ. ಆ್ಯಂಡ್ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಏನು ಎದ್ದಿದ್ಲಲ್ಲ, ಸೊ ಒಂದ್ಸರಿ ಹಾಲು ಕುಡಿಸಿ ಮತ್ತೆ ನನ್ನ ಮೇಲೇ ಯೂರಿನ್ ಪಾಸ್ ಮಾಡಿದ್ಲು. ಸೊ ಅದಾದಮೇಲೆ ಮತ್ತೆ ಹೊಟ್ಟೆ ಹಸುವಾಗಿರುತ್ತೆ ಅವಳಿಗೆ, ಹಾಲು ಕುಡಿಸಿ ಇವಾಗ ತೂಗ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ತೂಗ್ಬಿಟ್ರೆ ಸಾಕು. ನಿದ್ದೆ ಇತ್ತು ಅಂದರೆ ಮಲಗ್ತಾಳೆ, ನಿದ್ದೆ ಇಲ್ಲ ಅಂತಂದರೆ ನನಗೆ ಗೊತ್ತಾಗ್ಬಿಡುತ್ತೆ ಅವಳಿಗೆ ಆಟ ಆಡಿಸ್ಲೇಬೇಕು ಅಂತೇಳಿ. ಸೊ ಆ ಟೈಮಿಂಗ್ಸಲ್ಲಿ ಆಟ ಆಡಿಸ್ತಾ ಇರ್ತೀನಿ. ಆ್ಯಂಡ್ ಜಯಂತ್ ಇವಾಗ ಹಾಲು ತಂದಿಟ್ಟೋಗಿದ್ದಾರೆ, ಹಾಲು ಬೇರೆ ಕಾಯಿಸ್ಬೇಕು. ಒಂದು ಪಾತ್ರೆಯಲ್ಲಿ ಮುದ್ದೆಗೆ ಉಳಿದಿರೋ ಅನ್ನ ಇರುತ್ತಲ್ಲ, ಬೆಳಗ್ಗೆದೆಲ್ಲ ಉಳಿದಿತ್ತು, ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ನೀರು
ನೀರು ಹಾಕಿಟ್ಟಿದ್ದೀನಿ ಮುದ್ದೆ ಮಾಡ್ಕೋಬೇಕು ಅಂತೇಳಿ. ಅನ್ನ ಕೂಡ ರೆಡಿ ಆಯಿತು ಆ್ಯಂಡ್ ಸಾರು ಕೂಡ ರೆಡಿ ಆಗಿದೆ. ಸೊ ಇಲ್ಲಿ ನಾಳೆ ಬೆಳಗ್ಗೆ ದೋಸೆಗೆ ನೆನೆ ಹಾಕಿಟ್ಟಿದ್ದೀನಿ. ಸೊ ಡಿಫ್ರೆಂಟಾಗಿ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ ಅಡುಗೆಗಳು, ಸ್ವಲ್ಪ ಹೆಲ್ತಿಯಾಗಿರಲಿ ಅಂತೇಳಿ ಜೋಳ ಹಾಕಿ ನೆನೆ ಹಾಕಿಟ್ಟಿದ್ದೀನಿ. ಜೋಳದ ದೋಸೆ ಅಂತಾರಲ್ಲ, ಸ್ವಲ್ಪ ರಿಚ್ ಇನ್ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಕೆಲವೊಬ್ಬರು ವೆಯ್ಟ್ ಲಾಸ್ ಮಾಡಬೇಕಂತ ಹೇಳಿ ತುಂಬ ಒದ್ದಾಡ್ತಿರ್ತಾರೆ, ಅಂಥವ್ರಿಗೆ ಇದು ಬೆಸ್ಟ್ ರೆಸಿಪಿ. ಮತ್ತು ಇನ್ನೊಂದು ಅಂದರೆ ಇದು ಜೀರ್ಣ ಆಗೋದು ತುಂಬ ಸ್ಲೋ ಆಗಿರುತ್ತೆ, ಹಾಗಾಗಿ ಶುಗರ್ ಲೆವೆಲ್ಸ್ ನಾರ್ಮಲ್ ಮಾಡ್ಕೊಳ್ಳಿಕ್ಕೆ ಆ್ಯಂಡ್ ಶುಗರ್ ಲೆವೆಲ್ಸ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಈ ಥರ ರೆಸಿಪೀಸ್ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಬ್ಬರು ಕೂಡ ಕೇಕ್ ಹಾಕೊಟ್ಟಿದ್ದೀನಿ ಸಂಜೆ ಟೈಮಿಂಗ್ಸಲ್ಲಿ, ಅವರಪ್ಪ ಕೇಕ್ ತಂದಿಟ್ಟೋಗಿದ್ರು, ಅದನ್ನು ತೊಗೊಂಡು ತಿಂತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನು ಒಂದು ಕಡೆ ಹಾಲು ಇಟ್ಕೊಂಡು ಆ್ಯಂಡ್ ಇನ್ನೊಂದು ಮುದ್ದೆಗೆ ಹಾಕಿಟ್ಟಿದ್ದೀನಿ. ಸೊ ಮುದ್ದೆ ಮಾಡುವಾಗ ಗಂಟಾಗಬಾರ್ದು ಅಂತೇಳಿ ನಮ್ಮ ಅಕ್ಕ ಎಣ್ಣೆ ಹಾಕಕ್ಕೆ ಹೇಳಿದ್ಲು, ಬಟ್ ನಾನು 2 ಡೇಸಿಂದ ತುಪ್ಪ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಒಳ್ಳೇದಲ್ವಾ. ಸೊ ಹಾಗೆ ಮುದ್ದೆ ಕೂಡ ರೆಡಿ ಆಯಿತು. ಮುದ್ದೆ ಮತ್ತು ಸೊಪ್ಪಿನ ಸಾರು ಬೆಸ್ಟ್ ಕಾಂಬಿನೇಷನ್. ಆ್ಯಂಡ್ ಊಟ ಮಾಡಿದ್ವಿ ನಾನು ಮತ್ತು ಜಯಂತ್, ಚಿಟ್ಟಿ, ಮಿಟ್ಟು. ಸೊ ಅವರು ಚಿಟ್ಟಿ ಮಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಸಣ್ಣ ಸಣ್ಣ ಮುದ್ದೆ ತಟ್ಟಿ ಅವ್ರಿಗೆ ತಟ್ಟೆಗೆ ಹಾಕಿ ನಿಮ್ದು ಇದು ಸಪ್ರೇಟ್ ತಟ್ಟೆ ಅಂತ ಹೇಳಿ ಕೊಟ್ಬಿಡ್ತೀನಿ. ಅಟ್ಲೀಸ್ಟ್ ವೇಸ್ಟ್ ಮಾಡಿದ್ರೂ ಪರವಾಗಿಲ್ಲ, ತಿನ್ನೋದು ಕಲಿತಾರೆ ಆ್ಯಂಡ್ ತಿನ್ನೋದನ್ನು ಅಭ್ಯಾಸ ಮಾಡ್ಕೊತಾರೆ ಅಂತೇಳಿ. ಸೊ ನಮ್ಮ ಮಿಟ್ಟು ಪರವಾಗಿಲ್ಲ, ಸ್ವಲ್ಪ ತಿನ್ನೋಕ್ಕೇನು ಕಾಡಿಸ್ತಾ ಇದ್ಲು. ಗುಳಿ ಗುಳಿ ಮಾಡಿ ಇಟ್ಬಿಟ್ರೆ ಸಾಕು. ಗುಳಿ ಗುಳಿ ಅಂದರೆ ಸಣ್ಣ ಸಣ್ಣ ಉಂಡೆ ಮಾಡಿ ಇದು ನಿಂದು, ಇದು ಚಾಕ್ಲೇಟು, ಅದು ಇದು ಅಂತ ಹೇಳಿ ತಿನ್ನಿಸ್ಬೇಕು. ಇನ್ನೇನು ಚಿಟ್ಟಿ ಸುಮ್ಮನೆ ತಿಂತಾನೆ, ಅವ್ನಿಗೆ ಎಷ್ಟಾಗಬೇಕೋ ಅಷ್ಟು ತಿಂತಾನೆ. ಅದಾದಮೇಲೆ ಅನ್ನ ಇಟ್ಕೊಂಡು ತಿಂದು ಸೊ ಕ್ಲೋಸ್ ಮಾಡಿದೆ ಅಲ್ಲಿಗೆ. ಆ್ಯಂಡ್ ಊಟ ಆದಮೇಲೆ ನಾನು ಆಸಲ್ಲ, ನನ್ನ ಮನೆಯವರೇ ಆಸ್ತಾರೆ, ಅಂದರೆ ಜಯಂತ ಎಲ್ಲ ಆಸ್ತಾರೆ. ಜಯಂತ್ ಮತ್ತು ಮಕ್ಕಳಿಬ್ಬರು ಸೇರ್ಕೊಂಡು ಆಸ್ತಾರೆ. ಸೊ ಪಾಪದೇನಾದರೂ ಇತ್ತು ಅಂತಂದರೆ ನೋಡ್ಕೊತಾ ಇರ್ತೀನಿ ಅಷ್ಟೇ. ಆ್ಯಂಡ್ ಇಲ್ಲಿಗೆ ಇವತ್ತಿನ ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಎಕ್ಸಾಕ್ಟಾಗಿ ನಾನು 4 o'clockಗೆ ಐ ಥಿಂಕ್ ಸ್ಟಾರ್ಟ್ ಮಾಡಿದ್ದು ಲಾಗ್. ಆ್ಯಂಡ್ ಇವಾಗ 9 o'clock ಆಗಿದೆ. ಆ್ಯಂಡ್ ನಾವು ತುಂಬ ಬೇಗ ಮಲಗ್ತೀವಿ, 9 o'clock 9:30 ಅಷ್ಟೊತ್ತಿಗೆ ಮಲಗಬೇಕು ಅಂತೇಳಿ, ಅಂದರೆ ಮಕ್ಕಳು ಕೂಡ ಲೇಟಾಗಿ ಮಲಗೋದು ಅಭ್ಯಾಸ ಆಗುತ್ತೆ ಅಂತೇಳಿ. ಆ್ಯಂಡ್ ಎಸ್, ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.